ಇವತ್ತು ಜಾಸ್ತಿ ಪೈನಾಪಲನ್ನು ಹಾಕಿ ಪೈನಾಪಲ್ ಕೇಸರಿಬಾತನ್ನ ಸಿಂಪಲ್ಲಾಗಿ ಮಾಡೋದು ಹೇಳ್ತಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಫಸ್ಟಿಗೆ ಪೈನಾಪಲನ್ನು ನಾವಿಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿಯ ಪೈನಾಪಲ್ ತೊಗೊಂಡಿದ್ದೀನಿ. ತುಂಬ ಸ್ವೀಟ್ ಇದೆ ಈ ಪೈನಾಪಲ್ಲು, ಮತ್ತು ಹುಳಿ ಹುಳಿ ಕೂಡ ಇದೆ, ಎರಡೂ ಮಿಕ್ಸ್ ಆಗಿದೆ. ಈಗ ಇದು ಸಿಪ್ಪೆ ಎಲ್ಲ ತಕ್ಕೊಂಡು ಬಂದಿದ್ದೀನಿ. ನೋಡಿ ಈ ರೀತಿ ಪೈನಾಪಲನ್ನು ಸಣ್ಣ ಸಣ್ಣ ಸ್ಲೈಸ್ಗಳನ್ನು ಮಾಡಿ ನಾನು ಅರ್ಧದಷ್ಟು ಪೈನಾಪಲನ್ನು ಹಾಕ್ತಾಯಿದ್ದೀನಿ. ಈ ಒಂದು ಸ್ಲೈಸ್ಗಳನ್ನು ತೆಗೆದು ಸ್ವಲ್ಪ ಸಕ್ಕರೆ ಹಾಕಿಡ್ತೀನಿ, ಆಮೇಲೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ನೋಡಿ ನಾನು ಇಷ್ಟು ಪೈನಾಪಲನ್ನು ಹಾಕ್ತಾಯಿದ್ದೀನಿ ಈಗ. ಅಂದರೆ ಜಾಸ್ತಿ ಇದ್ದರೆ ಒಂಥರ ರುಚಿಯಾಗಿರುತ್ತೆ, ತಿನ್ನೋಕ್ಕೂ ಕೂಡ ಒಂಥರ ಮಜಾ ಅನಿಸುತ್ತೆ. ಅದರಿಂದ ಈ ಪೈನಾಪಲನ್ನು ತಂದು ನಾನು ಕೇಸರಿಬಾತನ್ನ ಮಾಡ್ತಾಯಿದ್ದೀನಿ. ಈ ರೀತಿ ಕಟ್ ಮಾಡಿಬಿಟ್ಟು ಮಧ್ಯದಲ್ಲಿರುವ ಒಂದು ಗಟ್ಟಿಗಿರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಎರಡು ಈ ರೀತಿ ಪೀಸ್ನ ಮಾಡ್ಕೊಳ್ತೀನಿ ಸೈಡ್ಗಳನ್ನೆಲ್ಲ. ತುಂಬಾ ಜ್ಯೂಸಿಯಾಗಿತ್ತು ಪೈನಾಪಲು, ಹಾಗೆ ಸ್ವೀಟ್ ಕೂಡ ಇತ್ತು. ನೋಡಿ ಮಧ್ಯದಲ್ಲಿರುವುದನ್ನು ತೆಗೆದಿಟ್ಟಿದ್ದೀನಿ, ಅದೇನು ಹಾಕೋದಿಲ್ಲ ನಾನು. ನಂತರ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಏನು ಜ್ಯೂಸ್ ಬಂದಿದೆಯಲ್ಲ ಕೆಳಗಡೆ, ಈ ಜ್ಯೂಸ್ ಕೂಡ ಯೂಸ್ ಮಾಡ್ಕೊಳ್ತೀನಿ. ಯಾಕಂದರೆ ಆ ಜ್ಯೂಸಿಂದನೇ ಅಷ್ಟು ಟೇಸ್ಟಿಯಾಗಿ ನಮಗೆ ಪೈನಾಪಲ್ ಒಂದು ಕೇಸರಿಬಾತ್ ಬರೋದು. ಅದರಿಂದ ನೋಡಿ ಇದನ್ನು ಒಂದು ಬೌಲಿಗೆ ಹಾಕಿಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ನಾವೀಗ ಸ್ವಲ್ಪ ತುಪ್ಪನ ಹಾಕಬೇಕು. ಒಂದು ಚಮಚ ಅಂದರೆ ನಾನು ತುಪ್ಪದ ಚಮಚ ಇದೆ ಅದರಲ್ಲಿ ಹಾಕ್ತಾಯಿದ್ದೀನಿ. ನಂತರ ಬಾಂಬೆ ರವೆ ಅಂದರೆ ಸೂಜಿ ರವೆ ಅಂತಾರಲ್ಲ ಆ ರವೆನ ಸಣ್ಣ ರವೆ ಒಟ್ಟು ಆ ರವೆನ ಹಾಕಿಬಿಟ್ಟು ಈಗ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕು. ಮಧ್ಯದಲ್ಲಿ ಸ್ವಲ್ಪ ತುಪ್ಪ ಬೇಕು ಅಂದರೆ ಹಾಕಿಬಿಟ್ಟು ಚೆನ್ನಾಗಿ ಘಮ ಘಮ ಅಂತ ಪರಿಮಳ ಬರುವವರೆಗೂ ಈ ಒಂದು ಸೂಜಿ ರವೆನ ಹುರ್ಕೊಂಡು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ನಂತರ ಅದೇ ಒಂದು ಬೌಲ್ಗೆ ಮತ್ತೆ ತುಪ್ಪದ ಚಮಚದಲ್ಲಿ 2.5 ಚಮಚದಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ಒಂದು ಚಮಚದಲ್ಲಿ ಕನಿಷ್ಠ ಅಂದರೆ ಒಂದು 2 ಚಮಚ ಇದ್ರ ತುಪ್ಪ ಹಿಡಿಯುತ್ತೆ, ಅಂದರೆ ದೊಡ್ಡ ಚಮಚ ಇದು ತುಪ್ಪದ ಚಮಚ. ನಂತರ ಈ ಒಂದು ತುಪ್ಪದಲ್ಲೇ ಇಲ್ಲಿ ಕಟ್ ಮಾಡಿರುವಂಥ ಗೋಡಂಬಿ ಹಾಗೂ 3 ಲವಂಗನ ಹಾಕ್ತಾಯಿದ್ದೀನಿ. ಇಲ್ಲಿ ದ್ರಾಕ್ಷಿ ಹಾಕ್ತಾಯಿಲ್ಲ, ಯಾಕಂದರೆ ಇಲ್ಲಿ ಪೈನಾಪಲ್ ಕೂಡ ಸ್ವಲ್ಪ ಹುಳಿ ಹುಳಿ ಇರುತ್ತೆ, ಆದ್ದರಿಂದ ನಾವಿಲ್ಲಿ ದ್ರಾಕ್ಷಿನ ಸ್ಕಿಪ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ತುಪ್ಪದಲ್ಲಿ ಕಂದು ಬಣ್ಣ ಬರೋವರೆಗೂ ಇದನ್ನು ಹುರಿದ್ಬಿಟ್ಟು ಈಗ ಇದಕ್ಕೆ ಪೈನಾಪಲನ್ನು ಹಾಕ್ತಾಯಿದ್ದೀನಿ, ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ನೋಡಿ ಪೈನಾಪಲ್ ಈಗ ತುಪ್ಪದಲ್ಲೇ ಇದನ್ನು ಹುರಿಬೇಕು, ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ. ಮತ್ತು ತುಪ್ಪದಲ್ಲಿ ಚೆನ್ನಾಗಿ ಹುರಿಯೋದ್ರಿಂದ ನಮಗೆ ಒಂದು ಕೇಸರಿಬಾತ್ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ನೋಡಿ ಆಲ್ಮೋಸ್ಟ್ ಈಗ ಸ್ವಲ್ಪ ಹೊತ್ತಾದಮೇಲೆ ಹುರಿದಾಗಿದೆ, ಈ ರೀತಿಯಾಗಿ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಇಲ್ಲಿ ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ, ಹಾಗೆ 2 ಚುಟಿಕೆ ಅಷ್ಟು ಇಲ್ಲಿ ಫುಡ್ ಕಲರ್ನ ಹಾಕಿದ್ದೀನಿ. ಇದು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ, ಫುಡ್ ಕಲರ್ನ. ಕಲರ್ ಚೆನ್ನಾಗಿ ಬರಲಿ ಅಂತ ಹಾಕಿದ್ದೀನಿ ಅಷ್ಟೇ. ಸ್ವಲ್ಪ ನಾನು ಫಸ್ಟ್ ಟೈಮ್ ಫುಡ್ ಕಲರ್ ಹಾಕ್ತಿರೋದು, ನಾನು ಯಾವುದೇ ವೀಡಿಯೋದಲ್ಲಿ ಇದುವರೆಗೂ ಫುಡ್ ಕಲರ್ನ ಹಾಕಿಲ್ಲ, ನೀವು ನೋಡಿರ್ಬೋದು. ನೋಡಿ ಈಗ ಚೆನ್ನಾಗಿ ತುಪ್ಪದಲ್ಲಿ ಪೈನಾಪಲ್ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ಹುರಿದಿರುವಂಥ ರವೆನ ಹಾಕ್ತಾಯಿದ್ದೀನಿ. ನಾನು ಒಂದು 2-3 ಥರದ್ದು ಒಂದು ಕೇಸರಿಬಾತನ್ನ ಹಾಕಿದ್ದೀನಿ, ಮತ್ತು ಇದ್ರ ಮೇಲೆ ನೀವು ಜಡ್ಜ್ ಮಾಡಬೇಡಿ, ಇದೇ ರೀತಿ ಎಲ್ಲ ಮಾಡೋದು ಬೇರೆ ರೀತಿ ಅಂತ ಹೇಳ್ಬೇಡಿ. ಆ ಎಲ್ಲ ವೀಡಿಯೋಗಳನ್ನು ನೀವು ನೋಡ್ಕೊಂಡ್ಬನ್ನಿ, ಬೇರೆ ಬೇರೆ ರೀತಿಯಲ್ಲಿ ನಾನು ವೀಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. ಕೇಸರಿಬಾತದ್ದು ಬೆಲ್ಲದ ಕೇಸರಿಬಾತ್ ಕೂಡ ಹಾಕಿದ್ದೀನಿ ನಾನು. ನೋಡಿ ರವೆ ಹಾಕಿದ್ಮೇಲೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹುರಿದಿರೋ ರವೆ ಆದ್ದರಿಂದ ತೊಂದರೆ ಇಲ್ಲ. ಇವಾಗ ಇಲ್ಲಿ ಉಗುರು ಬೆಚ್ಚನ ಹಾಲನ್ನು ಹಾಕ್ತಾಯಿದ್ದೀನಿ. ತಣ್ಣಗಿರೋ ಹಾಲನ್ನು ಹಾಕಬೇಡಿ, ಯಾಕಂದರೆ ರವೆ ಇಲ್ಲಿ ಮುದ್ದೆ ಆಗಿಬಿಡುತ್ತೆ, ಗಂಟಾಗಿಬಿಡುತ್ತೆ. ನಂತರ ಉಗುರು ಬೆಚ್ಚನ ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇಲ್ಲಿ ಸೂಜಿ ರವೆ ಆದ್ದರಿಂದ ಬೇಗನೆ ಬೇಯುತ್ತೆ. ಮತ್ತು ನೀರು ಹಾಕಿ ಫಸ್ಟು ಕುದಿಸಿ ಮಾಡ್ತಾರಲ್ಲ ಆ ವಿಡಿಯೋ ಕೂಡ ಹಾಕಿದ್ದೀನಿ, ಆ ರೀತಿ ಕೂಡ ಮಾಡ್ಕೋಬೋದು. ಆದರೆ ನಿಮಗೆ ಈಸಿ ಆಗಲಿ ಬೇಗ ಆಗಲಿ ಅಂತ ಈ ರೀತಿಯಾಗಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಬೇಗ ಕೂಡ ಆಗುತ್ತೆ. ನೋಡಿ ಮಧ್ಯದಲ್ಲಿ ಸ್ವಲ್ಪ ನೀರು ಬೇಕು ಅಂತ ಹೇಳಿದ್ರೆ ಉಗುರು ಬೆಚ್ಚನ ನೀರನ್ನು ಹಾಕಿಬಿಟ್ಟು ಕಲಿಸ್ಬಿಟ್ರೆ ತುಂಬ ಬೇಗ ಆಗುತ್ತೆ, ಮತ್ತು ಗಂಟು ಕೂಡ ಆಗೋದಿಲ್ಲ. ನಿಮಗೆ ಏನು ಕಾಣಿಸ್ತಾ ಇರ್ಬೋದು, ಇದೆಲ್ಲ ಪೈನಾಪಲ್ ಪೀಸ್ಗಳು, ಯಾಕಂದರೆ ಪೈನಾಪಲ್ ಜಾಸ್ತಿ ಹಾಕಿದ್ದೀವಲ್ವ, ತುಂಬಾ ಘಮ ಘಮ ಅಂತ ಪರಿಮಳ ಬರ್ತಾಯಿದೆ. ಮತ್ತು ಮೇನ್ ಏನಂದರೆ ಸಕ್ಕರೆನ ಲಾಸ್ಟಿಗೆ ಹಾಕಬೇಕು. ಸಕ್ಕರೆ ಫಸ್ಟೇ ಹಾಕಿಬಿಟ್ರೆ ರವೆ ಚೆನ್ನಾಗಿ ಬೇಯೋದಿಲ್ಲ. ಆದ್ದರಿಂದ ನೋಡಿ ಇಲ್ಲಿ ರವೆ ಆಲ್ಮೋಸ್ಟ್ ಬೆಂದಿದೆ. ಈಗ ಸ್ವಲ್ಪ ಮತ್ತೊಂದು ತುಪ್ಪದ ಚಮಚದಲ್ಲಿ ನಾನು ಒಂದು 2 ಚಮಚದಷ್ಟು ತುಪ್ಪನ ಹಾಕಿದ್ದೀನಿ. ಎಷ್ಟು ತುಪ್ಪ ಹಾಕ್ತೀವೋ ಅಷ್ಟು ತುಪ್ಪ ಚೆನ್ನಾಗಿ ಅಂದರೆ ಪರಿಮಳ ಬರುತ್ತೆ, ನಮಗೆ ಪೈನಾಪಲ್ ಒಂದು ಕೇಸರಿಬಾತ್ ಕೂಡ ರುಚಿಯಾಗಿ ಬರುತ್ತೆ. ನೋಡಿ ಇವಾಗ ರವೆ ಎಲ್ಲ ಬೆಂದಿದೆ. ಇವಾಗ ಇದಕ್ಕೆ ನಾವು ಸಕ್ಕರೆನ ಸೇರಿಸಬೇಕಾಗುತ್ತೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಮತ್ತೆ ನಮಗೆ ಸ್ವಲ್ಪ ಉದುರಾಗುತ್ತೆ ಇದು. ನೋಡಿ ಇವಾಗ ನಾನು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ನಿಮಗೆ ಒಂದು ಟೇಸ್ಟ್ಗೆ ಅನುಗುಣವಾಗಿ ಸ್ವಲ್ಪ ಜಾಸ್ತಿ ಸಿಹಿ ಬೇಕು ಅಂದರೆ ಜಾಸ್ತಿ ಸಕ್ಕರೆ, ಇಲ್ಲ ಮೀಡಿಯಮ್ ಬೇಕು ಅಂದರೆ ಮೀಡಿಯಮ್ ಆಗಿ ಹಾಗೂ ಮತ್ತೊಂದು ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ನಾನಿಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಕೂಡ ಬೇಗ ಕರಗುತ್ತೆ, ಯಾಕಂದರೆ ಇಲ್ಲಿ ರವೆ ಚೆನ್ನಾಗಿ ಬೆಂದಿದೆ ಕೂಡ ಮತ್ತು ಬಿಸಿ ಕೂಡ ಇದೆ ಅಲ್ವಾ, ಬೇಗನೆ ರೆಡಿಯಾಗುತ್ತೆ. ನೋಡಿ ಈ ರೀತಿಯಾಗಿ ತುಪ್ಪದಲ್ಲಿ ಮಾಡಿದ ಒಂದು
ಕೇಸರಿ ಬಾತ್ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ನಾನು ಮಾಡಿರುವಂಥದ್ದು ಪೈನಾಪಲ್ ಕೇಸರಿ ಬಾತ್ ತುಪ್ಪದಲ್ಲಿ ಮಾಡಿರುವಂಥದ್ದು ತುಂಬಾ ಘಮ ಘಮ ಆಗಿ ಈಗ ರೆಡಿಯಾಗಿದೆ. ನೀವು ಕೂಡ ಈ ರೀತಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಹಾಗೂ ನನ್ನ ಬೇರೆ ರೆಸಿಪಿಗಳನ್ನು ನೀವು ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ತುಂಬ ಕೇಸರಿ ಬಾತ್ ಹೇಳಿದ್ದೆ ನಾನು ಮಾಡಿದ್ದೀನಿ ಅಂತ. ಈ ರೀತಿಯಾಗಿ ಕೂಡ ಸಿಂಪಲ್ಲಾಗಿ ಮಾಡಿಕೊಡಿ ಅಂತ ಹೇಳ್ತಾ, ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ಮತ್ತು ಸಿಂಪಲ್ಲಾಗಿ ನಮ್ಮ ಕೇಸರಿ ಬಾತ್ ಅದು ಪೈನಾಪಲ್ ಕೇಸರಿ ಬಾತ್ ರೆಡಿಯಾಗಿದೆ. ಬೇಕು ಅಂದರೆ ನೀವು ಇದಕ್ಕೆ ಮತ್ತೆ ಸ್ವಲ್ಪ ತುಪ್ಪನ ಬೇಕಾದರೆ ಹಾಕೋಬೋದು. ಸಾಕು, ನಾನು ಆಲ್ರೆಡಿ ಜಾಸ್ತಿ ತುಪ್ಪನ ಹಾಕಿದ್ದೀನಿ. ಇವಾಗ ನೋಡಿ ರೆಡಿ ಆಯಿತು ನಮ್ಮ ಜಾಸ್ತಿ ಪೈನಾಪಲ್ ಹಾಕಿರೋ, ಜಾಸ್ತಿ ತುಪ್ಪ ಹಾಕಿರೋ ಪೈನಾಪಲ್ ಕೇಸರಿ ಬಾತ್ ರೆಡಿ. ನೀವು ಕೂಡ ಮಾಡಿಕೊಡಿ ಅಂತ ಹೇಳ್ತಾ ಬಾಯ್ ಬಾಯ್.